ओम शांति। मीठे बच्चे बाप आया है तुम्हें बहुत रुचि से पढ़ाने ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಶಿವ ತಂದೆ ಬಂದಿರೋದು ತಮಗೆ ಬಹಳಷ್ಟು ಶ್ರದ್ಧೆಯಿಂದ ಓದಿಸ್ಲಿಕ್ಕೆ. ತುಂಬಿ ರುಚಿ ಸೆ ಪಡೋ, ನೀವು ಕೂಡ ಶ್ರದ್ಧೆಯಿಂದ ಓದಿ. ನಶಾ ರಹೇ ಹಮ್ಕೋ ಭಗವಾನ್ ಪಡಾನೆ ವಾಲಾ ಹೇ. ನಶೆ ಇರಬೇಕು, ನಮಗೆ ಓದಿಸುವಂಥವಂಥವ್ರು ಯಾರೋ ಸ್ವಯಂ ಭಗವಂತ ಆಗಿದ್ದಾರೆ. प्रश्न ಇದೆ, तुम ब्रह्मा कुमार कुमारियों का उद्देश्य व शुद्ध भावना कौन सी है? ತಾವು ಬ್ರಹ್ಮ ಕುಮಾರ ಕುಮಾರಿಯರದು ಉದ್ದೇಶ ಅಥವಾ ಶುದ್ಧ ಭಾವನೆ ಯಾವುದು? तुम्हारा उद्देश्य है कल्प 5000 वर्ष पहले की तरह फिर से श्रीमत पर विश्व में सुख शांति का राज्य स्थापन करना है. ನಿಮ್ಮ ಒಂದು ಉದ್ದೇಶ ಆಗಿದೆ, ಕಲ್ಪದ 5000 ವರ್ಷಗಳ ಹಿಂದಿನ ರೀತಿಯಲ್ಲಿ ಬಾಬಾರವರ ಶ್ರೀಮತದ ಆಧಾರದ ಮೇಲೆ ವಿಶ್ವದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವಂಥದ್ದು. ತುಮಾರ ಶುದ್ಧ ಭಾವನಾ ಹೈ ಕಿ ಶ್ರೀಮತ್ ಪರ್ ಹಮ್ ಸಾರೆ ವಿಶ್ವ ಕಿ ಸದ್ಗತಿ ಕರೆಂಗೆ. ನಿಮ್ಮ ಒಂದು ಶುದ್ಧ ಭಾವನೆ ಆಗಿದೆ, ಶ್ರೀಮತದಂತೆ ನಾವು ಇಡೀ ಒಂದು ಜಗತ್ತನ್ನು ವಿಶ್ವವನ್ನು ಸದ್ಗತಿ ಮಾಡ್ತೇವೆ. तुम नशा रहे, तुम्हें नशा रहे से कहते हैं हम सबकी सद्गति देने वाला है. ನಿಮಗೂ ನಶೆ ಇರಬೇಕು, ನಾವು ಎಲ್ಲರಿಗೂ ಕೂಡ ಸದ್ಗತಿಯನ್ನು ಕೊಡುವಂಥವ್ರು. ತುಮೆ ಬಾಬಾ ಸೆ ಪೀಸ್ ಪ್ರೈಸ್ ಮಿಲ್ತಿ ಹೇ. ನಿಮಗೆ ಬಾಬಾರವ್ರ ಕಡೆಯಿಂದ ಶಾಂತಿಯ ಒಂದು ಪ್ರೈಸ್ ಸಿಗುತ್ತೆ. ನರಕವಾಸಿ ಸೆ ಸ್ವರ್ಗವಾಸಿ ಬನನಾ ಹಿ ಪ್ರೈಸ್ ಲೇನಾ ಹೇ. ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗೋದೇನೆ ಪ್ರೈಸ್ ತಗೊಳ್ಳೋದಾಗಿದೆ. ಓಂ ಶಾಂತಿ. ಸ್ಟೂಡೆಂಟ್ ಜಬ್ ಪಡ್ತೆ ಹೇ ತೋ ಖುಷಿ ಸೆ ಪಡ್ತೆ ಹೇ. ವಿದ್ಯಾರ್ಥಿಗಳು ಓದೋ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಓದ್ತಾರೆ. ಟೀಚರ್ ಬಿ ಬಹುತ್ ಖುಷಿ ಸೆ ರುಚಿ ಸೆ ಪಡಾತೆ ಹೇ. ಮಕ್ಕಳಿಗೆ ಓದಿಸುವಂಥ ಟೀಚರ್ ಕೂಡ ಏನು ಮಾಡ್ತಾರೆ, ತುಂಬ ಇಂಟ್ರೆಸ್ಟ್ ಆಗಿ ಶ್ರದ್ಧೆಯಿಂದ ಖುಷಿಯಿಂದ ಓದಿಸ್ತಾರೆ. ರೂಹಾನಿ ಬಚ್ಚೆ ಯ ಜಾನ್ತೆ ಹೇ ಬೇಹದ್ ಕಾ ಬಾಬಾ ಜೋ ಟೀಚರ್ ಬಿ ಹೇ. ಆತ್ಮಿಕ ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆ ಏನು ಟೀಚರ್ ಇದ್ದಾರೆ, ನಮಗೆ ಅವರು ತುಂಬ ರುಚಿಯಿಂದ ಓದಿಸ್ತಾ ಇದ್ದಾರೆ. ಉಸ್ ಪಢಾಯಿ ಮೇ ತೋ ಬಾಬಾ ಅಲಗ್ ಹೋತಾ ಹೇ, ಟೀಚರ್ ಅಲಗ್ ಹೋತಾ ಹೇ ಜೋ ಪಢಾತೆ ಹೇ. ಲೌಕಿಕ ವಿದ್ಯೆನಲ್ಲಿ ಟೀಚರೇ ಬೇರೆ ಇರ್ತಾರೆ, ಆಮೇಲೆ ತಂದೆ ಬೇರೆ ಇರ್ತಾರೆ, ಓದಿಸ್ತಾರೆ. ಕೋಯಿ ಕಾ ಬಾಬಾ ಹಿ ಟೀಚರ್ ಹೋತಾ ಹೇ ಜೋ ಪಢಾತೆ ಹೇ. ಕೆಲವ್ರಿಗೆ ಅಪ್ಪನೇ ಮನೆಯಲ್ಲಿ ಟೀಚರ್ ಆಗಿರ್ತಾರೆ, ಸ್ಕೂಲ್ನಲ್ಲಿ, ಅದೇ ಶಾಲೆಯಲ್ಲಿ ಅದೇ ಮಕ್ಕಳು ಹೋಗ್ತಾರೆ, ಓದಿಸ್ತಾರೆ ಅಂತ. ಬಹುತ್ ರುಚಿ ಸೆ ಪಡಾತೆ ಕ್ಯೋಂಕಿ ಫಿರ್ ಬಿ ಬ್ಲಡ್ ಕನೆಕ್ಷನ್ ಹೋತಾ ಹೈ. ನನ್ನ ಮಕ್ಕಳು ಅನ್ನೋವಂಥದ್ದು, ರಕ್ತ ಸಂಬಂಧ ಅನ್ನೋವಂಥದ್ದು ಇರುತ್ತಲ್ವ, ಅದರಿಂದ ತುಂಬ ಇಂಟ್ರೆಸ್ಟಿಂದ ಮಕ್ಕಳಿಗೆ ಓದಿಸ್ತಾರೆ. ಅಪ್ನಾ ಸಮಜ್ದಾರ್ ಬಹುತ್ ರುಚಿ ಸೆ ಪಡಾತೆ ಹೈ. ತನ್ನವರು ಅಂತ ತಿಳ್ಕೊಂಡು ತುಂಬ ಇಂಟ್ರೆಸ್ಟಿಂದ ಓದಿಸ್ತಾರೆ. बाबा तुम्हें कितना रुचि से पढ़ाते होंगे, बच्चों को भी कितनी रुचि से पढ़ाना चाहिए. ನೋಡಿ, ಲೌಕಿಕದ್ದು ರಕ್ತ ಸಂಬಂಧ ಇಟ್ಕೊಂಡು ಬಾಬಾ ಅವರು ಆತ್ಮ ಸಂಬಂಧದಲ್ಲಿ ಹಿಂಗೆ ತರ್ತಾ ಇದ್ದಾರೆ ಅಂದರೆ, ನಿಮಗೂ ಕೂಡ ನಾನು ಇಷ್ಟೊಂದು ಶ್ರದ್ಧೆಯಿಂದ ಬಂದು ಓದಿಸ್ತೀನಿ, ನೀವು ಕೂಡ ಈ ವಿದ್ಯೆಯನ್ನು ರುಚಿಯಿಂದ ಓದಬೇಕು, ಶ್ರದ್ಧೆ ಇಟ್ಕೊಂಡು ಓದಬೇಕು. बच्चों को भी कितना रुचि से पढ़ना चाहिए. डायरेक्ट बाबा पढ़ाते हैं और यह एक ही बार आकर पढ़ाते हैं. ಶಿವ ಬಾಬಾ ಡೈರೆಕ್ಟ್ ಬಂದು ಓದಿಸ್ತಾ ಇದ್ದಾರೆ, ಒಂದೇ ಬಾರಿ ಬಂದು ಓದಿಸ್ತಾರೆ. ಬಚ್ಚೋಂಕೋ ರುಚಿ ಬಹುತ್ चाहिए. ಮಕ್ಕಳಿಗೂ ಕೂಡ ತುಂಬ ಏನಿರಬೇಕು, ರುಚಿ ಇರಬೇಕು. ಬಾಬಾ ಭಗವಾನ್ ಹಮ್ಕೋ ಪढ़ाते हैं, हर बात अच्छी ರೀತಿ ಸಮझाते. ಭಗವಂತ ಬಂದು ನಮಗೆ ಓದಿಸ್ತಾ ಇದ್ದಾರೆ, ಪ್ರತಿಯೊಂದು ಮಾತನ್ನು ಕೂಡ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ. कोई बच्चों को पढ़ते पढ़ते विचार करते हैं यह क्या है. ड्रामा में आवागमन का चक्कर है. ಕೆಲವು ಮಕ್ಕಳಿಗೆ ಓದ್ತಾ ವಿಚಾರ ಬರುತ್ತೆ, ಇದೇನು ಈ ನಾಟಕದಲ್ಲಿ ಮೇಲೆ ಹೋಗೋದೇನೋ ಕೆಳಗಡೆ ಇಳಿಯೋದೇನೋ, ಇದೇನು ಈ ಚಕ್ರ ಅಂತ ಕ್ವಶನ್ ಬರುತ್ತೆ. ಪರಂತು ಈ ನಾಟಕ ರಚಾ ಹಿ ಕ್ಯೂ, ಈ ನಾಟಕ ಯಾಕೆ ಮಾಡಲಾಯಿತು, ಇಸ್ಮೆ ಕ್ಯಾ ಫಾಯ್ದಾ, ಇದರಲ್ಲಿ ಏನು ನಮಗೆ ಬೆನಿಫಿಟ್ ಇದೆ. ಬಸ್ ಸಿರ್ಫ್ ಐಸಾ ಚಕ್ರ ಹಿ ಲಗಾತೆ रहेंगे. ಏನು ಇದೇ ಥರನ ಸುತ್ಕೊಂಡಿರ್ಬೇಕಾ, ಇಸ್ಮೆ ತೋ ಚೂಟ್ ಜಾಯ್ ತೋ ಬಹುತ್ ಅಚ್ಚಾ ಹೈ. ಇದರಿಂದ ಬಿಡುಗಡೆ ಆಗಿಬಿಟ್ರೆ ತುಂಬ ಒಳ್ಳೆಯದು. जब देखते हैं या तो 84 का चक्कर लगाते ही रहना है, तो ऐसा ख्याल आते हैं.
ಯಾವಾಗ ನೋಡ್ತಾರೆ 84 ಜನ್ಮಗಳ ಚಕ್ರದಲ್ಲಿ ಸುತ್ಕೊಂಡು ಬರಲೇಬೇಕು ಅನ್ನೋದು ತಿಳ್ಕೊತಾರೆ, ಮತ್ತೆ ಇದನ್ನಲ್ಲಿ ನಾವು ಸುತ್ತಾನೇ ಇರಬೇಕು ಅಂತ ತಿಳ್ಕೊಂಡು ಈ ರೀತಿ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಭಗವಾನ್ ಐಸಾ ಕ್ಯೂ ರಚಾ ಹೈ, ಭಗವಂತ ಏನಕ್ಕೆ ಈ ಆಟ ಮಾಡಿದ್ದಾರೆ? जो आवागमन के चक्र से छूट नहीं सकते हैं. ಈ ಸೃಷ್ಟಿನಲ್ಲಿ ಏರುಪೇರಿನಲ್ಲಿ ಈ ನಾಟಕದಲ್ಲಿ ಏರೋದು ಇಳಿಯೋದು ಈ ನಾಟಕದಿಂದ ನಾವು ಬಿಡುಗಡೆ ಆಗ್ಲಿಕ್ಕಾಗೋದಿಲ್ಲ. ಇಸ್ಮೆ ತೋ ಮೋಕ್ಷ ಮಿಲ್ ಜಾಯ್ ಅಚ್ಚ, ಇದಕ್ಕಿಂತ ಮೋಕ್ಷ ಸಿಕ್ಬಿಟ್ರಿ ಇನ್ನೂ ಒಳ್ಳೆಯದು. ಐಸಾ ಕಾಯಾಲತ್ ಕೈ ಬಚ್ಚೋಂಗು ಆತೆ ಹೈ. ಈ ರೀತಿ ಆಲೋಚನೆಗಳು ಬಹಳಷ್ಟು ಮಕ್ಕಳ ಬುದ್ಧಿಯಲ್ಲಿ ಬರುತ್ತೆ. इस आवागमन से दुख से छूट जाए, बाबा कहते ये कभी हो नहीं सकते हैं. ಈ ನಾಟಕದಲ್ಲಿ ಮೇಲೆ ಹತ್ತೋದು ಕೆಳಗಿಳಿಯೋದು ದುಃಖ ಸುಖದ ಈ ಒಂದು ನಾಟಕದಿಂದ ಬಿಡುಗಡೆ ಇಲ್ಲ. ಬಾಬಾ कहते यह भी कभी नहीं हो सकता. ಪರ್ಮನೆಂಟ್ ಆಗಿ ಇದೆಲ್ಲದರಿಂದ ಪರ್ಮನೆಂಟ್ ಇಲ್ವೇ ಇಲ್ಲ ಬಿಡುಗಡೆ. ಮೋಕ್ಷ ಪಾನೆ के लिए कोशिश करना ही वेस्ट हो जाता. ನೋಡಿ ಬಾಬಾ ಹಿಂಗೆ ಹೇಳ್ತಾರೆ, ಮೋಕ್ಷ ಪಡಿಬೇಕು ಅಂತ ಸಾಧನೆ ಮಾಡೋದೇ ವೇಸ್ಟ್ ಅಂತಿದ್ದಾರೆ. बाबा ने समझाया एक भी आत्मा पार्ट से छूट नहीं सकती. ಒಂದು ಆತ್ಮನೂ ಕೂಡ ಈ ನಾಟಕದಿಂದ ಬಿಡುಗಡೆ ಇಲ್ಲ. आत्मा में अविनाशी पार्ट भरा है, वह ही अनादि अविनाशी बिल्कुल एक्यूरेट पार्ट है. ಆತ್ಮದಲ್ಲಿ ಅವ್ರವ್ರು ಏನೇನು ಪಾತ್ರ ಮಾಡಬೇಕು ಅನ್ನೋಂಥದ್ದು ಇದೆ, ಅದು ರಿಕಾರ್ಡಿಂಗು ತುಂಬಿದೆ ಪಾತ್ರ. ಇದು ಅನಾದಿ ಅವಿನಾಶಿಯಾಗಿರ್ತಕ್ಕಂಥ ಒಂದು ನಾಟಕ. ಬಿಲ್ಕುಲ್ ಆಕ್ಯುರೇಟ್ ಆಗಿ ಅವ್ರವ್ರ ಆಕ್ಟರ್ಸು ಅವ್ರವ್ರ ಪಾತ್ರನ ಮಾಡ್ತಾ ಇದ್ದಾರೆ. ಏಕ ಬಿ ಕಮ್ ಜಾಸ್ತಿ ಹೋ नहीं सकते. ಈ ನಾಟಕದಲ್ಲಿ ಒಬ್ಬರು ಹೆಚ್ಚು ಕಮ್ಮಿ ಆಗೋದಕ್ಕೆ ಸಾಧ್ಯ ಇಲ್ಲ. तुम बच्चों को सारी नॉलेज है, इस ड्रामा का पार्ट से कोई छूट नहीं सकते हैं. ನೀವು ಮಕ್ಕಳಿಗೆ ಈ ಒಂದು ಜ್ಞಾನ ಸಿಕ್ಕಿದೆ ಪರಮಾತ್ಮನ ಕಡೆಯಿಂದ. ಈ ನಾಟಕದಲ್ಲಿ ಒಂದು ಆತ್ಮನೂ ಕೂಡ ಪರ್ಮನೆಂಟ್ ಆಗಿ ಬಿಡುಗಡೆ ಇಲ್ಲ. ना कोई मोक्ष पा सकता है, सब धर्म वालों को नंबरवार आना ही है. ಪರ್ಮನೆಂಟ್ ಆಗಿ ಮೋಕ್ಷ ಯಾರು ಪಡ್ಕೊಳಕ್ಕಾಗೋದಿಲ್ಲ. ಎಲ್ಲ ಧರ್ಮದ ಆತ್ಮಗಳು ನಂಬರ್ವಾರ್ ಆಗಿ ನಾಟಕದಲ್ಲೇ ಬರಲೇಬೇಕು. ಬಾಬಾ ಸಮಜಾತಿ ಬನಾಯ ಅವಿನಾಶಿ ಡ್ರಾಮಾ. ಶಿವಬಾಬಾ ಹೇಳ್ತಾರೆ, ಇದು ಮಾಡಲ್ಪಟ್ಟಿರ್ತಕ್ಕಂಥ ಅನಾದಿ ಅವಿನಾಶಿ ಆಗಿರೋಂಥ ಡ್ರಾಮಾ. ತುಂಬಿ ಕೇತೇವ್ ಬಾಬಾ ಅಬ್ ಜಾಯೆ ಕಹಾ ಜಾನ್ ಗಯೆ ಕೈಸೆ ಹಮ್ 84 का ಚಕ್ಕರ್ ಲಗಾತೆ. ನೀವು ಹೇಳ್ತೀರಾ ಬಾಬಾ ನಮ್ಗೆ ಇವಾಗ ಗೊತ್ತಾಗೋಯ್ತು, ಹೇಗೆ ನಾವು 84 ಜನ್ಮಗಳ ಚಕ್ರದಲ್ಲಿ ಸುತ್ತೀವಿ ಅನ್ನೋದು ಗೊತ್ತಾಗೋಯ್ತು. ಯಹ ಭಿ ಸಮಜ್ತೆ ಹೋ ಪಹಲೆ ಜೋ ಆತೆ ಹೋಂಗೆ ವ 84 ಜನ್ಮ ಲೇತೆ ಹೋಂಗೆ. ಇದು ಕೂಡ ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲು ಈ ಭೂಮಿ ಮೇಲೆ ಯಾರು ಬರ್ತಾರೆ ಆ ಆತ್ಮಗಳೇ 84 ಜನ್ಮಗಳನ್ನು ತೆಗೆದುಕೊತಾರೆ. ಪೀಚೆ ಆನೆ ವಾಲೋಂಕೆ ಜರೂರ್ ಕಮ್ ಜನ್ಮ ಹೋಂಗೆ. ಕೊನೆಗೆ ಬರ್ತಕ್ಕಂಥವ್ರಿಗೆ ಕಡಿಮೆ ಜನ್ಮಗಳಿರುತ್ತೆ. यहाँ तो पुरुषार्थ करने का है, पुरानी दुनिया से नई दुनिया जरूर बनानी है. ಇಲ್ಲಿ ನೀವು ಪುರುಷಾರ್ಥ ಮಾಡಬೇಕಾಗಿದೆ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಅವಶ್ಯಕವಾಗಿ ಹೋಗಲೇಬೇಕು. ಬಾಬಾ ಹರ್ ಏಕ್ ಬಾತ್ ಪರ್ ಸಮಜಾತೆ ರಹತೆ ಕ್ಯೋಂಕಿ ನಯೇ ಬಚ್ಚೆ ಆತೆ ರಹತೆ. ಪ್ರತಿಯೊಂದು ವಿಚಾರನೂ ಬಾಬಾ ಅವರು ಕೂಲಂಕುಷವಾಗಿ ತಿಳಿಸ್ತಾ ಇರ್ತಾರೆ. ಏಕೆ ಅಂದರೆ ಹೊಸದಾಗಿ ಜ್ಞಾನಕ್ಕೆ ಬರ್ತಾ ಇರ್ತಾರೆ. ಉನ್ಕೋ ಆಗೆ ಬಿ ಪಢಾಯಿ ಕೌನ್ ಪಢಾಯೆ, ಅವ್ರಿಗೆ ಮುಂದಿನ ವಿದ್ಯೆ ಯಾರು ಓದಿಸ್ಬೇಕೋ ಅದಕ್ಕೆ ಬಾಬಾ ಅವರು ಎಲ್ಲ ಸಬ್ಜೆಕ್ಟ್ ಓದಿಸಿಟ್ಬಿಟ್ಟಿದ್ದಾರೆ. तो बाबा नए को देख फिर पुरानी ಪಾಯಿಂಟ್ಸ್ ರಿಪೀಟ್ करते हैं. ಹೊಸವನ್ನ ನೋಡಿ ಹಳೆ ಪಾಯಿಂಟ್ಸ್ ಕೂಡ ರಿಪೀಟ್ ಮಾಡಿಸ್ತಾರೆ. तुम्हारा बुद्धि में सारा नॉलेज है, ನಿಮ್ಮ ಬುದ್ಧಿನಲ್ಲಿ ಟೋಟಲ್ ಜ್ಞಾನ ಇದೆ. जानते हो शुरू से लेकर कैसे हम पार्ट बजाने आते हैं. ನಿಮಗೆ ಗೊತ್ತಿದೆ ಬಿಗಿನಿಂಗ್ನಿಂದ ಹಿಡಿದು ಯಾವ ಥರ ನಾವು ಪಾತ್ರಗಳನ್ನು ಅಭಿನಯಿಸಲಿಕ್ಕೆ ಬರ್ತೇವೆ. तुम यथार्थ ರೀತಿ जानते हो कैसे नंबरवार आते हैं. ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ ನಂಬರ್ ವಾರ್ ಆಗಿ ಹೇಗೆ ಬರ್ತೇವೆ. ಕಿತ್ನಾ ಜನ್ಮ ಲೇತೆ ಹೈ, ಎಷ್ಟು ಜನ್ಮ ನಾವು ತಗೊಳ್ತೇವೆ. ಇಸ್ ಸಮಯ ಹಿ ಬಾಪ್ ಆಕರ್ ಜ್ಞಾನ ಕಿ ಬಾತೆ ಸುನಾತೆ. ಈ ಸಮಯದಲ್ಲೇ ಶಿವಬಾಬಾ ಬಂದು ಜ್ಞಾನದ ವಿಚಾರಗಳನ್ನು ತಿಳಿಸ್ತಾರೆ. सतयुग में तो आई ही प्रारब्ध इस समय तुमको समझाया जाता है. ಸತ್ಯುಗದಲ್ಲಿ ಸಿಗುವಂಥದ್ದು ಪ್ರಾರಬ್ಧ ಇದೆ, ಈ ಸಮಯದಲ್ಲಿ ನಿಮಗೇನೆ ತಿಳಿಸಲಾಗುತ್ತೆ. ಗೀತಾ ಮೇ भी शुरू में फिर पिछाड़ी में यह बातें आती है. ಗೀತೆನಲ್ಲಿ ಬಿಗಿನಿಂಗ್ನಲ್ಲಿ ಕೊನೆಯಲ್ಲಿ ಈ ಒಂದು ಮಾತು ಬರುತ್ತೆ, ಮನ್ಮನಾಭವ್
मंत्र बरते हैं। पढ़ाया जाता है स्टूडेंट ಸ್ಟೇಟಸ್ ಪಾನೆ ಕೆ ಲಿಯೆ, ಓದಿಸಲಾಗುತ್ತೆ ಸ್ಟೇಟಸ್ ಅಂದರೆ ಒಂದು ಉನ್ನತವಾದಂಥ ಒಂದು ಸ್ಥಿತಿಗತಿಯನ್ನು ಪಡೀಲಿಕ್ಕೆ. ತುಮ್ ರಾಜ ಬನ್ನೆ ಕೆ ಲಿಯೆ ಆ ಪುರುಷಾರ್ಥ ಕರ್ತೆ ಹೋ, ನೀವು ಸ್ವಯಂ ಮೇಲೆ ರಾಜರಾಗಲಿಕ್ಕೆ ಪುರುಷಾರ್ಥ ಮಾಡ್ತೀರಾ. और धर्म वालों का तो समझाया है कि वह नंबरवार आते हैं, धर्मस्थापक के पिछाड़े सबको आना पड़ता है. ಬೇರೆ ಧರ್ಮದವ್ರಿಗೂ ತಿಳಿಸಲಾಗತ್ತೆ, ಅವರು ಕೂಡ ಬರ್ತಾರೆ, ಧರ್ಮಸ್ಥಾಪಕರ ಹಿಂದೆ ಎಲ್ಲರಿಗೂ ಈ ನಾಟಕದಲ್ಲಿ ಬರಬೇಕಾಗತ್ತೆ. ರಾಜ ಏಕಿ ಬಾತ್ ನಹಿ, ಏಕ ಹಿ ಗೀತಾ ಶಾಸ್ತ್ರ है जिनकी बहुत महिमा है. ರಾಜ್ಯದ ಮಾತಿಲ್ಲ, ಒಂದೇ ಒಂದು ಗೀತಾ ಶಾಸ್ತ್ರ ಇದೆ, ಅದರದ್ದು ತುಂಬ ತುಂಬ ಮಹಿಮೆ ಮಾಡಲಾಗತ್ತೆ. ಭಾರತ್ में ही बाप आकर सुनाते और सबकी सद्गति करते हैं. ಭಾರತ ದೇಶದಲ್ಲೇ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ಮಾಡ್ತಾರೆ. और धर्मस्थापक जो आते हैं वे जब मरते तो बड़ा बड़ा तीर्थ बना देते हैं. ಧರ್ಮಗುರುಗಳು ಬರ್ತಾರೆ ಪ್ರಪಂಚಕ್ಕೆ, ಧರ್ಮಸ್ಥಾಪನೆ ಮಾಡಿ ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ಅವರು ಇದ್ದಂಥ ಪ್ಲೇಸ್ಗೆ ಏನು ಮಾಡಿಬಿಡ್ತಾರೆ, ತುಂಬ ದೊಡ್ಡ ಪುಣ್ಯಕ್ಷೇತ್ರ ಮಾಡಿಬಿಡ್ತಾರೆ ಅಂತಾರೆ. ಎಷ್ಟೋ ಜನದ ಮಾಡಿಟ್ಟಿದ್ದಾರಲ್ಲ. ವಾಸ್ತವ में सबका तीर्थ भारत ही है जहाँ बेहद का बात पाते हैं. ಭಾರತ ದೇಶನೇ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತಲೂ ಶ್ರೇಷ್ಠ ಪುಣ್ಯಕ್ಷೇತ್ರ ಆಗಿದೆ. ಯಾಕೆಂದರೆ ಇದೇ ದೇಶದಲ್ಲೇ ಬಾಬಾ ಅವರು ಬಂದು ಎಲ್ಲರಿಗೂ ಏನು ಮಾಡ್ತಾ ಇದ್ದಾರೆ, ಸದ್ಗತಿ ಮಾಡ್ತಾರೆ. ಬಾಬಾ ಕೇತೆ ಮುಜೆ ಲಿಬರೇಟರ್ ಗೈಡ್ ಕೇತೆ ಹೋನ. ಬಾಬಾ ಹೇಳ್ತಾರೆ, ನೀವು ನನಗೆ ಲಿಬರೇಟರ್ ಅಂತ ಹೇಳ್ತೀರಾ, ಗೈಡ್ ಅಂತ ಹೇಳ್ತೀರಲ್ವ. तुमको इस पुरानी दुनिया दुख की दुनिया से लिबरेट कर शांतिधाम सुखधाम में ले जाते. ಬಾಬಾರವರು ನಮಗೆ ಈ ಹಳೆಯ ಪ್ರಪಂಚ, ದುಃಖದ ಪ್ರಪಂಚದಿಂದ ಬಿಡುಗಡೆ ಮಾಡಿ ಶಾಂತಿಧಾಮ ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ. ಅರ್ಧ ಕಲ್ಪಕ್ಕೋಸ್ಕರ ಇದರಿಂದ ನಾವು ದುಃಖಧಾಮದಿಂದ ಬಿಡುಗಡೆ ಆಗ್ಬಿಡ್ತೀವಿ. ಬಚ್ಚೆ ಜಾನ್ತೆ ಹೇ ಬಾಬಾ ಹಮ್ ಶಾಂತಿಧಾಮ್ ಸುಖಧಾಮ್ ಲೇ ಜಾಯೆಂಗೆ. ಮಕ್ಕಳಿಗೆ ಗೊತ್ತಿದೆ ಬಾಬಾ ಅವರು ನಮ್ಮನ್ನು ಶಾಂತಿಧಾಮಕ್ಕೆ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಕಿ ಸಬ್ ಶಾಂತಿಧಾಮ ಮೇ ಚಲೆ ಜಾಯೆಂಗೆ. ಎಲ್ಲ ಆತ್ಮಗಳು ಸೈಲೆನ್ಸ್ನಲ್ಲಿ ಶಾಂತಿಧಾಮಕ್ಕೆ ಹೊರಟೋಗ್ತಾರೆ. ಹೆಚ್ಚು ಸಮಯ ಪರಂಧಾಮದಲ್ಲಿ ಆತ್ಮಗಳಿರ್ತಾವಲ್ಲ, ಅದಕ್ಕೆ ಶಾಂತಿ ಶಾಂತಿ ಅಂತ ಇಷ್ಟಪಡೋದು, ಮುಕ್ತಿ ಮುಕ್ತಿ ಅಂತ ಇಷ್ಟಪಡೋದು. ಆದರೆ ಪರ್ಮನೆಂಟಾಗಿ ನೆಕ್ಸ್ಟ್ ಕಲ್ಪದ ಬಗ್ಗೆ ಅವ್ರಿಗೆ ಗೊತ್ತಿಲ್ವಲ್ಲ, ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತೀವಿ ಅಂತ ಅನ್ನೋದು, ಮತ್ತು ನಾಟಕ ನಡೆಯುತ್ತೆ ಅನ್ನೋದು ಏನು ಗೊತ್ತಿಲ್ವಲ್ಲ, ಅದರಿಂದ ಹಿಂಗೆ ಕೇಳ್ತಾರೆ. ಉನ್ಕಾ ಜನನ ಮರಣ ಹೈ ನಹಿ, ಬಾಪ್ ಆಯಾ ಹೇ ಫಿರ್ ಚಲಾ ಜಾಯೇಗಾ. ತಂದೆ ಬಂದಿದ್ದಾರೆ ಮತ್ತೆ ಹೊರಟೋಗ್ತಾರೆ. ಉನ್ಕಿಲಿ ಐಸೆ ಥೋಡಿ ಕಹೆಂಗೆ ಮರ್ಗಯ, ಅಪ್ಪ ಬರ್ತಾರೆ ಹೊರಟೋಗ್ತಾರೆ, ಅವ್ರು ಸತ್ತೋದ್ರು ಅಂತ ಹೇಳಲಾಗುತ್ತಾ. ಜೈಸೆ ಶಿವಾನಂದ ಕೆ ಲಿಯೆ ಕೇತೆ ಶರೀರ छोड़ दिया ಕ್ರಿಯಾಕರ್ಮ ಕರ್ತೇನ. ಶಿವಾನಂದ ಇದ್ದರು, ಅವರು ಶರೀರ ಬಿಟ್ಟು ಹೋದರು, ಆಮೇಲೆ ಕ್ರಿಯಾಕರ್ಮಗಳನ್ನು ಮಾಡ್ತಾರೆ. ಈ ಬಾಪ ಚಲಾ ಜಾಯೇಗಾ तो उनका क्रियाकर्म सेरेमनी आदि कुछ भी नहीं करना होता है. ಇಲ್ಲಿ ತಂದೆ ಹೊರಟೋದ್ಮೇಲೆ ನೀವು ಕ್ರಿಯಾಕರ್ಮಗಳು ಸೆರೆಮನಿ ಅವೆಲ್ಲ ಏನು ಮಾಡಬಾರ್ದು. ಉನ್ಕೋ तो ಆನೆ का भी नहीं पता पड़ता है. ಅವ್ರಿಗೆ ಬರೋದು ಯಾರಿಗೆ ಗೊತ್ತಾಗೋದಿಲ್ಲ, ಹೋಗೋದು ಯಾರಿಗೆ ಗೊತ್ತಾಗಿಲ್ಲ. ಕ್ರಿಯಾಕರ್ಮಾದಿಗೆ ಬಾತ್ ಹಿ ನಹಿ, ಅದರಿಂದ ಕ್ರಿಯಾಕರ್ಮಗಳ ಮಾತೇ ಇಲ್ಲ. ಅವ್ರ ಸಬ್ ಮನುಷ್ಯಂಕ ಕ್ರಿಯಾಕರ್ಮ ಕರ್ತೆ. ಬಾಕಿ ಎಲ್ಲ ಮನುಷ್ಯರದ್ದು ಕ್ರಿಯಾಕರ್ಮಗಳು ಇದೆಲ್ಲ ಮಾಡ್ತಾರೆ. ಬಾಬಾ ಕಾ ಕ್ರಿಯಾಕರ್ಮ ಹೋತಾ ನಹಿ. ಶಿವಬಾಬಾ ಅವ್ರದ್ದು ಕ್ರಿಯಾಕರ್ಮ ಇಲ್ಲ ಅಂತ. ಮನುಷ್ಯರದ್ದು ಮಾಡ್ತಾರೆ, ಭಗವಂತಂದಿಲ್ಲ. ಶರೀರನೇ ಇಲ್ವಲ್ಲ. सतयुग में या भक्ति ज्ञान की बातें होती नहीं. ಸತ್ಯುಗದಲ್ಲಿ ಈ ಜ್ಞಾನ ಭಕ್ತಿ ವಿಚಾರಗಳೇ ಇರೋದಿಲ್ಲ. ಯ ಅಭಿ ಹಿ ಚಲ್ತಾ ಅವ್ರ ಸಬ್ ಭಕ್ತಿ ಹಿ ಸಿಕ್ಲಾತೆ ಹೇ. ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಈಗಲೇ. ಮಿಕ್ಕಿದವರೆಲ್ಲ ಭಕ್ತಿ ಕಲಿಸ್ತಾರೆ. ಆಧಾ ಕಲ್ಪ ಹೇ ಭಕ್ತಿ, ಆಧಾ ಕಲ್ಪಕ್ಕೆ ಬಾದ್ ಬಾಪ್ ಪಾಕರ್ ಜ್ಞಾನ ಕಾ ವರ್ಷ ದೇತೆ ಹೇ. ಅರ್ಧ ಕಲ್ಪ ಭಕ್ತಿ ನಡೆಯುತ್ತೆ, ಅರ್ಧ ಕಲ್ಪದ ನಂತರ ತಂದೆ ಬಂದು ಜ್ಞಾನದಾಸ್ತಿನ ಕೊಡ್ತಾರೆ. कोई ज्ञान वहाँ साथ नहीं चलता है. ಅಲ್ಲಿ ನಿಮಗೆ ಜ್ಞಾನ ಅನ್ನೋದು ಜೊತೆಯಲ್ಲಿ ಇರೋದಿಲ್ಲ. ವಹ ಬಾಬಾ ಕೋ ಯಾದ್ ಕರ್ನೆ ಕಾ ಭಿ ದರ್ಕಾರ್ ನಹಿ ರಹತಿ ಹೇ. ನೀವು ಅಲ್ಲಿ ತಂದೆ ನೆನಪು ಮಾಡೋ ಅಗತ್ಯನೂ ಇರೋದಿಲ್ಲ ಅಂತಾರೆ ಸತ್ಯುಗದಲ್ಲಿ. ಯಾಕೆಂದರೆ ಅಲ್ಲೆಲ್ಲರೂ ಸುಖವಾಗಿ ಇರ್ತೀವಲ್ಲ. ಮುಕ್ತಿ ಮೇ ವಹಾ ತೋ ಯಾದ್ ಕರ್ನಾ ಹೋತಾ ಏಕೆ. ಮುಕ್ತಿನಲ್ಲಿರುವಾಗಲೂ ನೆನಪು ಮಾಡೋ ಅಷ್ಟಿಲ್ಲ ಅಂತಾರೆ ಪರಂಧಾಮದಲ್ಲಿ. ದುಃಖ ಕಿ ಫರಿಯಾದೆ ವಹ ಹೋತಿ ನಹಿ. ಪರಂಧಾಮದಲ್ಲಿ ದುಃಖದ ಫೀಲಿಂಗ್ಸೇ ಆತ್ಮಕ್ಕಿರೋದಿಲ್ಲ. ಯಾಕೆಂದರೆ ಅಲ್ಲಿ ಶರೀರನೇ ಇಲ್ವಲ್ಲ. ಶರೀರ ಇರೋದ್ರಿಂದ ಇಲ್ಲಿ ದುಃಖ ನೋವು ಅವೆಲ್ಲ ಇದೆ. ಭಕ್ತಿ ಬಿ ಪಹಲೆ ಅವ್ಯವಿಚಾರಿ ಫಿರ್ ವ್ಯಭಿಚಾರಿ ಹೇ. ಭಕ್ತಿನೂ ಮೊದಲು ಅವ್ಯಭಿಚಾರಿ ಇರುತ್ತೆ, ನಂತರ ವ್ಯಭಿಚಾರಿ ಇದೆ.
इस समय तो ಅತಿ ವ್ಯಭಿಚಾರಿ ಭಕ್ತಿ है। ಈ ಸಮಯದಲ್ಲಿ ಕಲಿಯುಗದಲ್ಲಿ ಅತ್ಯಂತ ವ್ಯಭಿಚಾರಿ ಭಕ್ತಿ ಇದೆ। इनको रव रव नरक कहा जाता, एकदम तीखे भी तीखा नरक है, फिर बाप आकर तीखा स्वर्ग बनाते हैं। ಇದಕ್ಕೆ ಕಲಿಯುಗಕ್ಕೆ ರೌರವ ನರಕ ಅಂತ ಹೇಳಲಾಗುತ್ತೆ। ಏಕ್ದಮ್ ಜಾಸ್ತಿ ಓವರ್ ಆಗೋಗ್ಬಿಟ್ಟಾಗ ನರಕ ಅಂತ ಹೇಳಲಾಗುತ್ತೆ। ತಂದೆ ಬಂದು ಈ ಒಂದು ಪ್ರಪಂಚನ ಒಳ್ಳೆ ಸ್ವರ್ಗ ಮಾಡ್ತಾರೆ। ಇಸ್ ಸಮಯ 100% ದುಃಖ, ಈ ಕಲಿಯುಗದಲ್ಲಿ ಏನಿದೆ 100% ಎಲ್ಲ ಕಡೆಯಲ್ಲಿ ಬರೀ ದುಃಖಗಳೇ ಇದ್ದಾವೆ। ಫಿರ್ 100% ಸುಖ ಶಾಂತಿ ಹೋಂಗೆ, ನೆಕ್ಸ್ಟ್ ಸತ್ಯುಗದಲ್ಲಿ 100% ಸುಖ ಶಾಂತಿ ಇರುತ್ತೆ। आत्मा जाकर अपने घर विश्राम पाएंगे, समझाने में बड़ा सहज है। ಆತ್ಮಗಳು ಹೊರಟೋಗ್ತವೆ, ಪರಂಧಾಮದಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡಿತವೆ। ಇದು ತಿಳಿಸ್ಕೊಳ್ಳೋದು ತುಂಬ ಈಸಿ ಇದೆ। ಬಾಬಾ कहते हैं मैं आता ही तब हूँ जब नई दुनिया की स्थापना कर पुरानी दुनिया का विनाश करना होता है। ಶಿವ ಬಾಬಾ ಹೇಳ್ತಾರೆ, ನಾನು ಯಾವಾಗ ಬರ್ತೀನಿ ಅಂದರೆ ಹಳೆಯ ಪ್ರಪಂಚನ ವಿನಾಶ ಮಾಡಬೇಕಾಗತ್ತೆ, ಹೊಸ ಪ್ರಪಂಚನ ಸ್ಥಾಪನೆ ಮಾಡಬೇಕಾಗತ್ತೆ, ಆವಾಗಲೇ ನಾನು ಈ ಪ್ರಪಂಚಕ್ಕೆ ಬರ್ತೀನಿ ಅಂತಾರೆ। इतना कार्य सिर्फ एक तो नहीं करेंगे ना, ಇಷ್ಟು ದೊಡ್ಡ ಕಾರ್ಯನ ಒಬ್ಬರೇ ಮಾಡೋಕ್ಕಾಗಲ್ವಲ್ಲ, ಖಿದ್ಮತ್ಗಾರ್ ಬಹುತ್ चाहिए। ಈ ಕಾರ್ಯ ಮಾಡಲಿಕ್ಕೆ ಅನೇಕರ ಸಹಯೋಗ ಬೇಕು। इस समय तुम ಬಾಬಾ ಕೆ ಖಿದ್ಮತ್ಗಾರ್ ಬಚ್ಚೆ ಬನೆ ಹೋ, ಈ ಸಮಯದಲ್ಲಿ ನೀವು ತಂದೆಯ ಸಹಯೋಗಿಗಳು ಮಕ್ಕಳು ಆಗಿದ್ದೀರಿ। ಭಾರತ್ ಕಿ ಖಾಸ್ ಸಚ್ಚಿ ಸೇವಾ ಕರ್ತೆ ಹೋ, ವಿಶೇಷವಾಗಿ ಭಾರತ ದೇಶದ್ದು ಸತ್ಯ ಸೇವೆಯನ್ನು ಮಾಡ್ತೀರಾ। सच्चा बाबा सच्ची सेवा सिखलाते हैं, अपना भी भारत का भी और विश्व का भी कल्याण करते हो। ಸತ್ಯ ತಂದೆ ಬಂದು ಸತ್ಯ ಸೇವೆ ಕಲಿಸ್ತಾರೆ, ತಮ್ಮದು ಮತ್ತು ಭಾರತ ದೇಶದ್ದು ವಿಶ್ವದ್ದು ಎಲ್ಲ ಕಲ್ಯಾಣ ಮಾಡ್ತಾರೆ। तो कितना रुचि से करना चाहिए, ಎಷ್ಟೊಂದು ಇಂಟ್ರೆಸ್ಟಿಂದ ನೀವು ಮಾಡಬೇಕು। बाबा कितना रुचि से सर्व की सद्गति करते हैं, अभी भी सर्व की सद्गति होनी है जरूर। ಈಗ ಬಾಬಾ ಅವರು ಎಷ್ಟೊಂದು ಇಂಟ್ರೆಸ್ಟಿಂದ ಎಲ್ಲರಿಗೂ ಸದ್ಗತಿ ಮಾಡ್ತಾರೆ। ಈಗ ನೀವು ಸರ್ವರಿಗೂ ಸದ್ಗತಿ ಆಗಲೇಬೇಕು। ಯಹ ಶುದ್ಧ ಅಹಂಕಾರ ಶುದ್ಧ ಭಾವನಾ, ಇದು ಶುದ್ಧವಾಗಿರ್ತಕ್ಕಂಥ ಅಹಂಕಾರ, ಶುದ್ಧವಾಗಿರುವಂಥ ಭಾವನಾ। ತುಮ್ ಸಚ್ಚಿ ಸೇವಾ ಕರ್ತೆ ಹೋ ಪರಂತು ಸೀಕ್ರೆಟ್, ಬಾಬಾ ಹೇಳ್ತಿದ್ದಾರೆ ನೀವು ಸತ್ಯವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ, ಆದರೆ ಗುಪ್ತವಾಗಿದ್ದೀರಾ। ಆತ್ಮ ಕರ್ತಿ ಹೇ ಶರೀರ ದ್ವಾರ, ಮಾಡ್ತಾ ಇರೋದು ಯಾವುದು ಇಷ್ಟೆಲ್ಲ ಕಾರ್ಯ ಆತ್ಮ। ತುಮ್ಸೆ ಬಹುತ್ ಪೂछते बीके का उद्देश्य क्या है, ಕೆಲವರು ಕೇಳ್ತಾರೆ ನಿಮ್ಮ ಬ್ರಹ್ಮಕುಮಾರಿ ಇರೋದು ಏಮ್ ಆಬ್ಜೆಕ್ಟ್ ಏನೋ ಬೋಲೋ। बीके का उद्देश्य विश्व में सुख शांति सतयुग स्वराज्य ಸ್ಥಾಪನ ಕರ್ನ, ನೀವು ತಿಳಿಸಿ ಜಗತ್ತಿನಲ್ಲಿ ಸುಖ ಶಾಂತಿಯಿಂದ ಕೂಡಿರೋಂಥ ಸ್ವರ್ಗವನ್ನು ಸತ್ಯುಗಿ ರಾಜ್ಯವನ್ನು ಸ್ವರಾಜ್ಯವನ್ನು ಸ್ಥಾಪನೆ ಮಾಡೋದು ನಮ್ಮ ಕರ್ತವ್ಯ। हम हर 5000 वर्ष के बाद श्रीमत पर विश्व में सुख शांति की ಪ್ರೈಸ್ ಲೇತೆ ಹೇ, ನೀವು ಹೇಳಬೇಕು ನಾವು 5000 ವರ್ಷಗಳಿಗೆ ಒಂದ್ಸಲ ಶ್ರೀಮತದ ಆಧಾರದ ಮೇಲೆ ಶಾಂತಿ ಸ್ಥಾಪನೆ ಮಾಡಿ ವಿಶ್ವದಲ್ಲಿ ಶಾಂತಿ ಪ್ರೈಸನ್ನು ತೆಗೆದುಕೊಳ್ತೇವೆ। ಯಥಾ ರಾಜ ರಾಣಿ ತಥಾ ಪ್ರಜಾ ಪ್ರೈಸ್ ಲೇತೆ ಹೇ, ರಾಜ ರಾಣಿಯಿಂದ ಹಿಡಿದು ಪ್ರಜೆಗಳವರೆಗೂ ಎಲ್ಲರೂ ನಾವೇನು ತಗೊತೀವಿ ಪ್ರೈಸ್ ತೊಗೊತೀವಿ। ನರಕವಾಸಿ ಸೆ ಸ್ವರ್ಗವಾಸಿ ಬನನ ಕಮ್ ಪ್ರೈಸ್ ಕ್ಯಾ, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗೋದು ಕಡಿಮೆ ಪ್ರೈಸಾ? ಎ ಪೀಸ್ ಪ್ರೈಸ್ ಲೇಕರ್ ಖುಷಿ ಹೋತೆ ರಾತ್, ಈ ಒಂದು ಶಾಂತಿಯ ಪ್ರೈಸ್ ತೊಗೊಂಡು ಖುಷಿಯಾಗಿರ್ತೀವಿ। ಮಿಲ್ತಾ ಕುಚ್ ಬಿ ನಹಿ, ಏನೇನು ಸಿಗಲ್ಲ। ಸಚ್ಚಿ ಪ್ರೈಸ್ ತೋ ಅಭಿ ಹಮ್ ಬಾಬಾ ಸೆ ಲೇ ರೇ, ನಿಜವಾದಂಥ ಪ್ರೈಸನ್ನು ನಾವು ಬಾಬಾ ಅವರಿಂದ ತೊಗೊತಾ ಇದ್ವಿ। ವಿಶ್ವಕ್ಕೆ ಬಾದಶಾಹಿ ಕಿ, ವಿಶ್ವದ ರಾಜ್ಯ ಭಾಗ್ಯದ್ದು कहते हैं ना, ಭಾರತ हमारा ऊंच ದೇಶ है, कितना महिमा करते हैं। ಭಾರತ ದೇಶ ನಮ್ಮದು ಶ್ರೇಷ್ಠವಾಗಿರೋವಂಥ ದೇಶ, ಎಷ್ಟೊಂದು ಮಹಿಮೆ ಮಾಡ್ತಾರೆ। ಸಬ್ ಸಮಸ್ಯೆ ಹೇ ಹಮ್ ಭಾರತ್ಗೆ ಮಾಲಿಕ್ ಹೈ, ಪರಂತು ಮಾಲಿಕ್ ಹೈ ಕಹಾ? ಎಲ್ಲರೂ ಹೇಳ್ತಾರೆ ನಾವು ಭಾರತ ದೇಶಕ್ಕೆ ಮಾಲೀಕರು ಅಂತ, ಆದರೆ ಮಾಲೀಕರು ಎಲ್ಲಿದ್ದಾರೆ? ಅಭಿ ತುಮ್ ಬಚ್ಚೆ ಬಾಬಾ ಕಿ ಶ್ರೀಮತ್ ಸೆ ರಾಜ್ಯ ಸ್ಥಾಪನ್ ಕರ್ತೆ ಹೋ, ಈಗ ನೀವು ಬಾಬಾವರ ಒಂದು ಶ್ರೀಮತದ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀರಿ? ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ। ಹತಿಯಾರ್ ಪವಾರ್ ತೋ ಕುಚ್ ಬಿ ನಹಿ, ನಿಮ್ಮ ಹತ್ರ ಯಾವುದು ಅಸ್ತ್ರಶಸ್ತ್ರಗಳ ಶಕ್ತಿ ಇಲ್ಲ। ದೈವಿ ಗುಣ ಧಾರಣ ಕರ್ತೆ ಇಸ್ಲಿಯೇ ತುಮಾರಾ ಹಿ ಗಾಯನ್ ಪೂಜನ್ ಹೇ, ಜೀವನದಲ್ಲಿ ದೈವಿ ಗುಣಗಳನ್ನು ನೀವು ಕಲಿತಾ ಇದ್ದೀರಾ, ಧಾರಣೆ ಮಾಡ್ತಾ ಇದ್ದೀರಾ, ಆದ್ದರಿಂದ ಇದರದ್ದು ನಿಮ್ಮದು ಪೂಜೆ ಗಾಯನ ನಡೀತಾ ಇದೆ। ಅಂಬಾಕಿ ದೇಖೋ ಕಿತ್ನಾ ಪೂಜಾ ಹೋತಾ ಹೈ,
ಅಂಬಾಗೆ ನೋಡಿ ಎಷ್ಟೋ ಒಂದು ಪೂಜೆ ಆಗುತ್ತೆ, ಪರಂತು ಅಂಬಾ ಕೌನ್ ಹೇ, ಬ್ರಾಹ್ಮಣ ಹೇ ವಾ ದೇವತಾ. ಈಗ ಅಂಬೆ ಯಾರು, ಬ್ರಾಹ್ಮಣರು ಅಥವಾ ದೇವತೆಗಳು, ಯಹ ಬಿ ಪತಾ ನಹಿ, ಇದು ಕೂಡ ಯಾರಿಗೆ ಗೊತ್ತಿಲ್ಲ. ಅಂಬಾ, ಕಾಳಿ, ದುರ್ಗಾ, ಸರಸ್ವತಿ ಆದಿ ಹೇ, ಐಸಾ ಬಹುತ್. ಅಂಬಾ ಹೆಸರಿದೆ, ಕಾಳಿಕಾದೇವಿ ಹೆಸರಿದೆ, ದುರ್ಗಿ ಹೆಸರಿದೆ, ಸರಸ್ವತಿ ಹೆಸರಿದೆ, ಈ ರೀತಿ ತುಂಬ ಹೆಸರುಗಳಿದ್ದಾವೆ. ಯಹಾ ಬಿ ನೀಚೆ ಅಂಬಾ ಕಾ ಛೋಟಾ ಸಾ ಮಂದಿರ್ ಹೇ. ಮಧುಬನದಲ್ಲಿ ಕೂಡ ಕೆಳಗಡೆ ಚಿಕ್ಕದೊಂದು ಜಗದಂಬಾ ಮಂದಿರ ಇದೆ, ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ. ಅಂಬಾಕೋ ಬಹುತ್ ಬುಜಾಯ್ ಇದೆ. ಅಬು ರೋಡ್ನಲ್ಲಿ ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೆ ಅಲ್ಲೇ ಇದೆ ನೋಡಿ. ಅಂಬೆಗೆ ತುಂಬ ಭುಜಗಳು ಕೊಡ್ತಾರೆ. ಐಸೆ ತೋ ಹೈ ನಹಿ, ಇನ್ಕಾ ಕಹಾ ಜಾತಾ ಹೈ ಬ್ಲೈಂಡ್ ಫೇತ್. ಕ್ರೈಸ್ಟ್ ಬುದ್ಧಿ ಆದಿ ಜೋ ಬಿ ಆಯೆ ಉನ್ಹೋನೆ ಅಪ್ನಾ ಅಪ್ನಾ ಧರ್ಮ ಸ್ಥಾಪನ ಕಿಯಾ. ಇಷ್ಟೊಂದು ಭುಜಗಳೇನು ತೋರಿಸ್ತಿದ್ದಾರೆ, ಅಷ್ಟೇನು ಭುಜಗಳಿಲ್ಲ. ಇದು ಒಂದೊಂದು ಸಹಯೋಗಿ ಆತ್ಮಗಳು ಗುರುತಾಗಿದೆ. ಮಮ್ಮರವರಿದ್ದಾಗ ಮಮ್ಮವ್ರ ಜೊತೆಯಲ್ಲಿ ಯಾರೆಲ್ಲ ಸಹಯೋಗ ಕೊಟ್ಟಿರ್ತಾರೆ ಅವರವ್ರದ್ದು ಒಂದೊಂದು ಭುಜ ತೋರಿಸಿರ್ತಾರೆ. ಈಗ ಕ್ರೈಸ್ತ ಬರ್ತಾರೆ, ಬುದ್ಧ ಬರ್ತಾರೆ, ಅವ್ರು ಬಂದು ಅವ್ರವ್ರ ಧರ್ಮನ ಸ್ಥಾಪನೆ ಮಾಡ್ತಾರೆ. ತಿಥಿ ತಾರೀಖ್ ಸಬ್ ಬತಾತೆ ಹೇ, ವಹಾ ಬ್ಲೈಂಡ್ ಫೇತ್ ಕಿ ಬಾತ್ ನಹಿ. ಅವ್ರು ಬಂದಿರೋದು, ಅವ್ರ ಧರ್ಮ ಸ್ಥಾಪನೆದು ತಿಥಿಗಳು ತಾರೀಖೆಲ್ಲ ಹೇಳ್ತಾರೆ, ಅವೆಲ್ಲ ಮೂಢನಂಬಿಕೆ ಇಲ್ಲ. ಯಹ ಭಾರತವಾಸಿಯಂಕು ಕುಚ್ ಬಿ ಪತಾ ನಹಿ. ಇಲ್ಲಿ ಭಾರತೀಯರು ಏನೂ ಜ್ಞಾನ ಇಲ್ಲ, ಅದಕ್ಕೆ ಶಿವಬಾಬಾನೇ ಬಂದು ಹೇಳ್ಬೇಕಾಯ್ತು ಗೊತ್ತಿಲ್ಲದೆ ಇರೋದನ್ನು. ಹಮಾರಾ ಧರ್ಮ ಕಬ್ ಅವ್ರು ಕಿಸ್ನೆ ಸ್ಥಾಪನಾ ಕಿಯಾ, ಕಿಸ್ಲಿಯೇ ಕಹಾ ಜಾತಾ ಹೈ ಬ್ಲೈಂಡ್ ಫೇತ್. ನಮ್ಮ ಧರ್ಮ ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು ಅದನ್ನು ತಿಳ್ಕೊಳ್ದೇ ಇರೋದ್ರಿಂದ ಮೂಢನಂಬಿಕೆ ಅಂತಾರೆ. ಅಭಿ ತುಮ್ ಪೂಜಾರಿ ಹೋ, फिर पूज्य बनते हो, तुम्हारी आत्मा भी पूज्य तो शरीर भी पूज्य बनता है. ಈಗ ನೀವು ಪೂಜಾರಿಗಳಿಂದ ಪೂಜ್ಯರು ಆಗ್ತಾ ಇದ್ದೀರಾ, ನಿಮ್ಮ ಆತ್ಮನೂ ಕೂಡ ಪೂಜ್ಯ ಆಗ್ತಾ ಇದೆ, ಶರೀರನೂ ಪೂಜ್ಯ ಆಗ್ತಾ ಇದೆ. ತುಮಾರಿ ಆತ್ಮ ಕಿ ಭಿ ಪೂಜಾ ಹೋತಿ, ಫಿರ್ ದೇವತಾ ಬಂತೆ ಹೋ ತೋ ಭಿ ಪೂಜಾ ಹೋತಿ ಹೇ. ಈಗ ನಿಮ್ಮ ಆತ್ಮಕ್ಕೂ ಪೂಜೆ ನಡೀತಾ ಇದೆ, ನೀವು ಸತ್ಯುಗದಲ್ಲಿ ದೇವತೆಗಳಾಗ್ತೀರಾ, ಅದಕ್ಕೂ ಪೂಜೆ ಆಗುತ್ತೆ. बाबा तो है ही निराकार, वह सदैव पूज्य है, वह कभी पुजारी नहीं बनते. ಶಿವ ಬಾಬಾ ನಿರಾಕಾರ ಆಗಿದ್ದಾರೆ, ಅವರು ಸದೈವ ಪೂಜ್ಯ ಆಗಿರ್ತಾರೆ, ಅವರೆಂದೂ ಕೂಡ ಪೂಜಾರಿ ಆಗೋದಿಲ್ಲ. ತುಮ್ ಬಚ್ಚೋಂ ಕೆ ಲಿಯೇ ಕಹಾ ಜಾತಾ ಹೈ ಆಪೇ ಹಿ ಪೂಜ್ ಆಪೇ ಹಿ ಪೂಜಾರಿ. ನೀವು ಮಕ್ಕಳಿಗೋಸ್ಕರ ಹೇಳಲಾಗುತ್ತೆ, ನೀವೇ ಪೂಜ್ಯರು, ನೀವೇ ಪೂಜಾರಿಗಳು. ಬಾಬಾ ತೋ ಎವರ್ ಪೂಜ್ಯ ಹೇ, ಯಹಾ ಆಕರ್ ಬಾಬಾ ಸಚ್ಚಿ ಸೇವಾ ಕರ್. ತಂದೆ ಬಂದು ಸದಾ ಪೂಜ್ಯರನ್ನಾಗಿ ಮಾಡ್ತಾರೆ, ಅವರೇ ಬಂದು ಸತ್ಯವಾದಂತಹ ಸೇವೆಯನ್ನು ಮಾಡ್ತಾರೆ. ಸಬ್ಕಿ ಸದ್ಗತಿ ದೇತೆ ಹೇ, ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಾರೆ. ಬಾಬಾ कहते अब माँ में कम याद करो, दूसरा कोई देहदारी को याद नहीं करना. ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬೇಡಿ. ಯಹಾ ತೋ ಬಡೆ ಬಡೆ ಲಖಪತಿ, ಕರೋಡ್ಪತಿ, ದಂಪತಿ ಆದಿ ಜಾಕರ್ ಅಲ್ಲಾಹ್ ಅಲ್ಲಾಹ್ कहते रहते हैं. ಇಲ್ಲಿ ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಲಕ್ಷಾಧೀಶ್ವರಗಳು ಏನು ಮಾಡ್ತಿರ್ತಾರೆ, ಹೋಗ್ಬಿಟ್ಟು ಅಲ್ಲಾ ಅಲ್ಲಾ ಅಂತೇಳ್ಬಿಟ್ಟು ನಮಾಜ್ ಮಾಡ್ತಾರೆ. ಕಿತ್ನಾ ಅಂಧಶ್ರದ್ಧಾ ಹೇ, ಏನು ತಿಳ್ಕೊಳ್ಳಿಲ್ಲ ಅಲ್ಲ ಯಾರು ಅಂತಕ್ಕಂಥದ್ದು. ಎಷ್ಟೊಂದು ಅಂಧಶ್ರದ್ಧೆ ಇದೆ. ಬಾಬಾನೇ ತುಮಕು ಹಮ್ಸೋ ಸೋಹಮ್ ಕಾ ಅರ್ಥ ಸಮಜಾಯ. ನಾವು ಯಾರು, ನಾವು ಎಲ್ಲಿಂದ ಬಂದ್ವಿ, ಹೆಂಗಿದ್ವಿ, ಹೆಂಗಾಗಬೇಕು ಅನ್ನೋ ಅರ್ಥನ ಬಾಬಾ ತಿಳಿಸಿದ್ದಾರೆ. ಯಾತೋ ಕಹದೇತೆ ಶಿವೋಹಂ ಆತ್ಮ ಸು ಪರಮಾತ್ಮ. ಗೊತ್ತಿಲ್ಲದೆ ಇರೋದ್ರಿಂದ ಜನಗಳೇನು ಹೇಳ್ಬಿಡ್ತಾರೆ, ಆತ್ಮನೇ ಪರಮಾತ್ಮ, ಶಿವೋಹಂ ಅಂದ್ಬಿಡ್ತಾರೆ. ಬಾಬಾನೇ ಕರೆಕ್ಟ್ ಕರ್ ಬತಾಯ, ಅಬ್ ಜಡ್ಜ್ ಕರೋ ಭಕ್ತಿ ಮಾರ್ಗ ಮೇ ರೈಟ್ ಸುನಾ ಹೈ ಯಾ ಹಮ್ ರೈಟ್ ಬತಾತೆ ಹೇ. ಈಗ ಬಾಬಾ ಹೇಳ್ತಾರೆ, ನೀವೇ ನಿರ್ಣಯ ಮಾಡಿ, ಭಕ್ತಿ ಮಾರ್ಗದಲ್ಲಿ ನೀವೇನೇನೋ ಕೇಳ್ತಾ ಬಂದರೆ ಅದು ಸತ್ಯನ, ಇದು ನಿಮಗೆ ನಾನು ಹೇಳಿ ತಿಳಿಸ್ತಾ ಇದ್ದೀನಿ ಅದನ್ನು ಸತ್ಯನ, ಯಾವ್ದು ನೀವೇ ಡಿಸೈಡ್ ಮಾಡಿ, ನೀವೇ ಜಡ್ಜ್ ಆಗಿಬಿಡಿ. ಹಮ್ಸೋ ಕಾ ಅರ್ಥ ಬಹುತ್ ಲಂಬಾ ಚೌಡಾ. ಹಮ್ಸೋ ಸೋಹಮ್ನ ಅರ್ಥ ಅನ್ನೋದು ತುಂಬ ದೊಡ್ಡದಿದೆ ಅಂತಾರೆ. ಹಮ್ಸೋ ಬ್ರಾಹ್ಮಣ ದೇವತಾ ಕ್ಷತ್ರಿಯ, ಅಬ್ ಹಮ್ಸೋ ಕಾ ಅರ್ಥ ಕೌನ್ ಸಾ ರೈಟ್ ಹೇ. ಈಗ ನಾವೇ ಬ್ರಾಹ್ಮಣರಾಗಿದ್ದವರು, ನಂತರ ದೇವತೆಗಳಾದವರು, ನಂತರ ಕ್ಷತ್ರಿಯ ವರ್ಣದಲ್ಲಿ ಬಂದವರು, ಹೀಗೆ ನಾವು ಈ ನಾಟಕದಲ್ಲಿ ಬರ್ತಾ ಬರ್ತಾ ಈಗ ಪಾತ್ರವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಅರ್ಥ ಯಾವುದು ರೈಟ್ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ. ಹಮ್ ಆತ್ಮ ಚಕ್ರ ಮೇ ಐಸೆ ಆತೆ ಹೇ, ವಿರಾಟ್ ರೂಪ ಕಾ ವಿಚಿತ್ರ ಹೇ. ನಾವು ಆತ್ಮಗಳು ಈ ಚಕ್ರದಲ್ಲಿ ಈ ರೀತಿ ಬರ್ತೀವಿ, ವಿರಾಟ್ ರೂಪದ ಚಿತ್ರನೂ ಇದೆ. ಇಸ್ಮೆ ಚೋಟಿ ಬ್ರಾಹ್ಮಣ ಅವ್ರ ಬಾಬಾಕೋ ದಿಖಾಯ ನಹಿ. ಇದರಲ್ಲಿ ಜುಟ್ಟು ಬ್ರಾಹ್ಮಣ ತಂದೆನ ತೋರಿಸಿಲ್ಲ. ದೇವತಾಯೇ ಕಹಾಸೆ, ದೇವತೆಗಳೆಲ್ಲಿ ಹೋದ್ರು? ಪೈದಾ ಕಹಾಸೆ ಹುಯ್ಯೆ, ಹೆಂಗೆ ಹುಟ್ಟಿದ್ರು? ಕಲಿಯುಗ ಮೇತು ಶೂದ್ರ ವರ್ಣ, ಕಲಿಯುಗದಲ್ಲಿ ಶೂದ್ರ ವರ್ಣ. ನೆಕ್ಸ್ಟ್ ಸತ್ಯುಗ ಬರುತ್ತಲ್ಲ, ಹೆಂಗೆ ತಯಾರಾದ್ರು?
सतयुग में फट से देवता वर्ण कैसे हुआ, ತಕ್ಷಣ ದೇವತಾ ವರ್ಣ ಹಿಂಗೆ ರಚನೆ ಆಯಿತು, ಕುಚ್ ಬಿ ಸಮಸ್ತೆ. ಇದೇನೇನು ಯಾರಿಗೂ ಗೊತ್ತಿಲ್ಲ. ಇವತ್ತು ನೋಡಿ ಹಂಸೋತ್ಸವ ಮೀನಿಂಗ್ ಬಾಬಾ ಎಷ್ಟು ವಿವರವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. भक्ति मार्ग में मनुष्य कितने फांसे रहते हैं, कोई ने ग्रंथ पढ़ लिया, क्या लाया, मंदिर बना लिया, इस ग्रंथ बैठ सुनाएंगे. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಎಷ್ಟೊಂದು ಇದ್ದಾರೆ, ಮುಳುಗಿದ್ದಾರೆ. ಯಾರೋ ಒಬ್ಬರು ಗ್ರಂಥ ಓದಿದ್ರು, ಅವ್ರಿಗೆ ಯೋಚನೆ ಬಂತು, ಮನಸ್ಸಾಯಿತು ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ಕಟ್ಬಿಟ್ರು, ಕೂತ್ಕೊಂಡು ಗ್ರಂಥಗಳನ್ನು ಹೇಳ್ತಾ ಇರ್ತಾರೆ. ಬಹುತ್ ಮನುಷ್ಯ ಆ ಜಾತಿ ಅವ್ರ ಹತ್ರ ಬಂದು ಸುಮಾರು ಜನ ಸೇರ್ತಾರೆ. ಬಹುತ್ ಫಾಲೋಯರ್ಸ್ ಬನ್ ಜಾತಿ, ತುಂಬ ಜನ ಬಂದು ಅನುಯಾಯಿಗಳು ಆಗ್ಬಿಡ್ತಾರೆ. ಕೇಳೋದು ಭಾಳ ಇಂಟ್ರೆಸ್ಟ್ ಆಗಿ ಇರುತ್ತೆ, ಕನ್ನರಸ ಇರುತ್ತೆ, ಕೇಳೋಕ್ಕೆ ಇಂಪಾಗಿರುತ್ತೆ, ಕೇಳ್ತಾ ಇರ್ತಾರೆ. ಏನೇನು ಲಾಭ ಇಲ್ಲ, ಲಾಭದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಬಹು ದುಕಾನ್ ನಿಕಲ್ದಿ. ಇವತ್ತು ಪ್ರಪಂಚದಲ್ಲಿ ಅನೇಕ ಅಂಗಡಿಗಳು ಓಪನ್ ಆಗಿಬಿಟ್ಟಿದ್ದಾವೆ. अब ये सब दुकान खत्म हो जाएंगे, ये दुकानदारी सारी ಭಕ್ತಿ ಮಾರ್ಗ में है. ಈ ಎಲ್ಲ ಅಂಗಡಿಗಳು ಮುಗಿದೋಗ್ತವೆ. ಈ ಎಲ್ಲ ಅಂಗಡಿಗಳು ಭಕ್ತಿ ಮಾರ್ಗದ್ದು. इसमें बहुत धन कमाते, ಇದರಲ್ಲಿ ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ಸನ್ಯಾಸಿ ಕೇತೆ ಹಮ್ ಬ್ರಹ್ಮಜ್ಞಾನಿ ತತ್ವಯೋಗಿ, ಸನ್ಯಾಸಿಗಳಿರ್ತಾರೆ, ನಾವು ಬ್ರಹ್ಮಜ್ಞಾನಿಗಳು ತತ್ವಯೋಗಿಗಳು. जैसे भारतवासी वास्तव में देवी देवता धर्म के परंतु हिंदू धर्म कह देते. ವಾಸ್ತವದಲ್ಲಿ ಭಾರತವಾಸಿಗಳು ದೇವಿ ದೇವತಾ ಧರ್ಮದವರೇನೆ, ಆದರೆ ತಮ್ಮ ತಾವು ಹಿಂದೂ ಧರ್ಮದವರು ಅಂತ ಹೇಳ್ಕೊಂಡ್ಬಿಟ್ರು. ವೈಸೆ ಬ್ರಹ್ಮ ತೋ ತತ್ವ ಹೇ ವಹ ಆತ್ಮ ಇರತ್ತೆ. ಬ್ರಹ್ಮ ತತ್ವ ಅನ್ನೋದು ಮೇಲ್ಗಡೆ ಇದೆ, ಅಲ್ಲಿ ಆತ್ಮಗಳು ವಾಸ ಮಾಡ್ತಾ ಇರ್ತವೆ. ಉನ್ನೋನೆ ಫಿರ್ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ನಾಮ ರಖ್ ದಿಯೆ. ಅವ್ರೇನು ಮಾಡಿಬಿಟ್ರು, ಬ್ರಹ್ಮತತ್ವ ಅನ್ನೋದನ್ನು ತೆಗೆದುಬಿಟ್ಟು ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಅಂತ ಹೆಸರಿಟ್ಬಿಟ್ರು. ನಹಿತೋ ಬ್ರಹ್ಮತತ್ವ ಹೈ ರಹನೆ ಕಾ ಜಗ. एक्चुअली इरोದು ಬ್ರಹ್ಮತತ್ವ ಅನ್ನೋದು ಇರೋ ಜಾಗ. तो बाबा समझाते कितनी बारी भूल कर. ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮತತ್ವವನ್ನು ಅರಿತಿರೋ ಅಂಥ ಜ್ಞಾನಿ ಆಗಬೇಕು. ಅದನ್ನೇ ತಿಳ್ಕೊಂಡಿಲ್ಲ, ಪರಮಾತ್ಮನೇ ಬಂದು ಹೇಳಬೇಕಾಗತ್ತೆ. तो बाप समझाते कितनी बारी भूल कर. ಎಷ್ಟೊಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ये सब भ्रमा है, मैं आकर सब भ्रमा दूर कर देता हूँ. ಇಷ್ಟೆಲ್ಲ ಭ್ರಾಂತಿಗಳಲ್ಲಿ ಜನ ಇದ್ದಾರೆ, ಭ್ರಮೆಗಳಲ್ಲಿ ಜನ ಇದ್ದಾರೆ, ಇದೆಲ್ಲವನ್ನು ನಾನೇ ಬಂದು ದೂರ ಮಾಡ್ತೀನಿ ಅಂತ ಶಿವಬಾಬಾ ಹೇಳ್ತಾರೆ. ಭಕ್ತಿ ಮಾರ್ಗನೆ ಕೇತೆ ಬಿ ಹೇ ಪ್ರಭು ತೇರಿ ಗತ್ಮತ್ ನ್ಯಾರಿ. ಭಕ್ತಿ ಮಾರ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಭಗವಂತ ನಿನ್ನ ಗತಿ ಮತಿ ನಿನ್ನ ಲೀಲೆ ಅಲಿಪ್ತವಾಗಿದೆ ಅಂತ ಹೇಳ್ತಾರೆ. ಗತಿ ತೋ ಕೊಯ್ ಕರ್ ನಾ ಸಕೆ. ಯಾರು ಗತಿಯನ್ನು ಕೊಡಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ. ಮತೆ ತೋ ಅನೇಕಾನೇಕ ಮಿಲ್ತಿ ಹೇ. ಅನೇಕಾನೇಕ ಮತಾಂತರಗಳು ಪ್ರಪಂಚದಲ್ಲಿದ್ದಾವೆ. ಯಾಕಿ ಮತ್ ಕಿತ್ನಿ ಕಮಾಲ್ ಕರೆದೇತಿ ಹೇ. ಇಲ್ಲಿನ ಮತ ಎಷ್ಟೊಂದು ನಿಮಗೆ ಕಮಾಲ್ ಮಾಡುತ್ತೆ. ಸಾರೆ ವಿಶ್ವಕ್ಕೂ ಚೇಂಜ್ ಕರೆದೇತಿ, ಇಡೀ ಪ್ರಪಂಚವನ್ನೇ ಪರಿವರ್ತನೆ ಮಾಡಿಬಿಡುತ್ತೆ. ಅಭಿ ತುಮ್ ಬಚ್ಚೋं की ಬುದ್ಧಿ में है इतने सब धर्म कैसे आते हैं. ಈಗ ನಿಮ್ಮ ಬುದ್ಧಿನಲ್ಲಿದೆ ಇಷ್ಟೊಂದು ಧರ್ಮಗಳು ಹೇಗೆ ಬರ್ತವೆ. फिर आत्मा कैसे अपने अपने सेक्शन में आकर रहती है. ಹೇಗೆ ಆತ್ಮಗಳು ತಮ್ಮ ತಮ್ಮ ಒಂದು ಇದನ್ನಲ್ಲಿ ಸೆಕ್ಷನ್ನಲ್ಲಿ ಬಂದಿರ್ತವೆ. ये सब ड्रामा में नूंद है. ಇದೆಲ್ಲವೂ ಕೂಡ ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿದೆ. यह भी बच्चे जानते हैं दिव्य दृष्टि दाता एक ही बाबा है. ಇದನ್ನು ಕೂಡ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ದಿವ್ಯ ದೃಷ್ಟಿ ದಾತ ಒಬ್ಬರೇ ತಂದೆ. बाबा को कहा है यह दिव्य दृष्टि की चाबी हमको दे दो, हम कोई का साक्षात्कार करा दे. ಈ ಬ್ರಹ್ಮ ಬಾಬಾ ಹೇಳಿದ್ರಂತೆ ಒಂದ್ಸಲ ಶಿವಬಾಬಾಗೆ, ಏನಂತ, ಬಾಬಾ ಈ ದಿವ್ಯ ದೃಷ್ಟಿ ಓಪನ್ ಮಾಡೋದು ಬೀಗದ ಕೈ ನನ್ನ ಕೈಲಿ ಕೊಟ್ಬಿಡು, ನಾನು ಅನೇಕರಿಗೆ ಸಾಕ್ಷಾತ್ಕಾರ ಮಾಡಿಸ್ತೀನಿ. ಬೋಲಾ ನಹಿ ಯಾ ಚಾಬಿ ಕಿಸ್ಕೋ ಮಿಲ್ ನೈ. ಹೇಳ್ತಿದ್ದಾರೆ, ಈ ಬೀಗದ ಕೈ ನಾನು ಯಾರಿಗೋ ಕೊಡೋಕ್ಕಿಲ್ಲ. ಉನ್ಕೋ ಆವಾಜ್ ಮೇ ತುಮ್ಕೋ ಫಿರ್ ವಿಶ್ವ ಕಿ ಬಾದಶಾಹಿ ದೇ ದೇತಾ. ನೋಡಿ, ಅದಕ್ಕೆ ನಿಮಗೆ ನೀವು ಅದನ್ನ ಇಷ್ಟಪಡ್ತೀರಾ, ಆದರೆ ನಾನು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯ ಕೊಟ್ಬಿಡ್ತೀನಿ ಅಂತ. ಒಂದ್ಸಲ ಮಧುಬಂದಲ್ಲಿ ಬಡಿದಾದಿ ಇದ್ರು, ಪ್ರಕಾಶ್ ಮಣಿದಾದಿ. ಶಿವಬಾಬಾ ಎಲ್ಲ ಕೊಟ್ಬಿಡ್ತಾರೆ, ನಮ್ಗೆ ಬೀಗದ ಕೈ ಕೊಡೋದಿಲ್ಲ ಸ್ವರ್ಗದ್ದು. ಅಟ್ಲೀಸ್ಟ್ ಬ್ರಹ್ಮ ಬಾಬಾಗಾದ್ರೂ ಕೊಡ್ಬೋದಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು. ಭಾಳ ಚೆನ್ನಾಗಿತ್ತು ಚಿಟ್ ಚಾಟ್ ದಾದಿ ಮಾಡೋದು. ಮೈ ನಹಿ ಲೇತಾ ಹೋ ಮೇರಾ ಹಿ ಪಾರ್ಟ್ ಹೈ ಸಾಕ್ಷಾತ್ಕಾರ ಕರಾನೆ ಕಾ. ನಾನು ಸ್ವರ್ಗದ ರಾಜ್ಯ ಭಾಗ್ಯ ತೆಗೆದುಕೊಳ್ಳೋದಿಲ್ಲ, ನಿಮಗೆ ಕೊಡ್ತೀನಿ. ನನ್ನ ಪಾತ್ರನೇ ಇದೆ ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸೋದು. ಸಾಕ್ಷಾತ್ಕಾರ ಹೋನೆ ಸೆ ಕಿತ್ನಾ ಖುಷಿ ಹೋ ಜಾತೆ. ನೋಡಿ, ಶಿವಬಾಬಾ ಅವ್ರಿಗೆ ಸಾಕ್ಷಾತ್ಕಾರ ಮೂರ್ತಿ ಅಂತ ಯಾಕೆ ಹೆಸರು ಬಂದಿದೆ ಅನ್ನೋದು ಇಲ್ಲಿ ಅರ್ಥ ಗೊತ್ತಾಗುತ್ತೆ. ಸಾಕ್ಷಾತ್ಕಾರ ಮಾಡಿಸಿದ ಮೇಲೆ ಭಕ್ತರು ಎಷ್ಟು ಖುಷಿಯಾಗ್ಬಿಡ್ತಾರೆ. ಮಿಲ್ತಾ ಕುಚ್ ಬಿ ನೈ, ಅದರಿಂದ ಏನೋ ಅವ್ರಿಗೆ ಸಿಗಲಿಲ್ಲ.
हाँ? ऐसा ही नहीं साक्षात्कार से कोई निरोगी बन जाते हैं या धन मिल जाता है, नहीं। मीरा का साक्षात्कार हुआ परंतु मुक्ति को थोड़ी पाया। ಸಾಕ್ಷಾತ್ಕಾರ ಆದ ತಕ್ಷಣ ಯಾರಿಗೋ ಆರೋಗ್ಯ ಚೆನ್ನಾಗಾಗೋಯ್ತು ಅಥವಾ ಸಂಪತ್ತು ಬಂದ್ಬಿಡ್ತು, ಇಲ್ಲ. ಮೀರಾಳಿಗೆ ಎಷ್ಟೊಂದು ಸಾಕ್ಷಾತ್ಕಾರ ಆಯಿತು, ಯಾರಿಗೂ ಮುಕ್ತಿ ಸಿಗ್ಲಿಲ್ವಲ್ಲ, ಅವ್ರಿಗೇನು ಮುಕ್ತಿಗೆ ಹೋಗ್ಲಿಲ್ವಲ್ಲ. ಮನುಷ್ಯ ಸಮಸ್ತಿ ರಾತಾ ಹಿ ಹೇ ವೈಕುಂಠ, ಅವ್ರು ತಿಳ್ಕೊತಾರೆ ಅವ್ರು ವೈಕುಂಠಕ್ಕೆ ಹೊರಟೋದ್ರು ಅಂತ. ये सब ಸಾಕ್ಷಾತ್ಕಾರ ಬಾಪ್ ಸಬ್ ಬಾತೆ ಬೈಟ್ ಸಮಜಾತ್, ಇದೆಲ್ಲ ಸಾಕ್ಷಾತ್ಕಾರ ಇದೆ, ವೈಕುಂಠದ್ದು ಅದೆಲ್ಲ. ಈ ವಿಚಾರಗಳನ್ನು ವಿವರವಾಗಿ ಬಾಬೋರ್ ಬಂದು ತಿಳಿಸ್ತಾರೆ. उनको भी पहले पहले विष्णु का साक्षात्कार हुआ, बहुत खुश हो गया. ಬ್ರಹ್ಮ ಬಾಬಾ ಅವ್ರಿಗೆ ಮಹಾವಿಷ್ಣುದು ಸಾಕ್ಷಾತ್ಕಾರ ಆಯಿತು, ಚತುರ್ಭುಜದ್ದು. ತುಂಬ ಖುಷಿಯಾಗಿ ಹೋಗ್ಬಿಟ್ರು. ಮಾಡಿಸಿದ್ಯಾರೋ ಗೊತ್ತಾಗಲಿಲ್ಲ ಅವಾಗ. ಶಿವಬಾಬಾನೇ ಆ ಟೈಮ್ನಲ್ಲಿ ಫಸ್ಟ್ ಟೈಮು ಬ್ರಹ್ಮ ಬಾಬಾಗೆ ಮಾಡಿಸಿದ್ದು. जब देखा कि मैं महाराजा बनता हूँ, विनाश देखा तो राजा का भी देखा, तब निश्चय बैठा आहो. ನೋಡಿ, ಬ್ರಹ್ಮಬಾಬಾ ಅವ್ರು ಫಸ್ಟು ಮಹಾವಿಷ್ಣುದು ಚಿತ್ರ ನೋಡಿದ್ರಂತೆ, ಮಹಾರಾಜ ಆಗ್ತೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತು. ವಿನಾಶನೂ ನೋಡಿದ್ರಂತೆ, ಕಲಿಯುಗ ಹೆಂಗೆ ಹೋಗುತ್ತೆ ಅಂತ. ರಾಜ್ಯ ಸ್ಥಾಪನೆ ಆಗ್ತಾ ಇರೋದು ನೋಡಿದ್ರು. ನಿಶ್ಚಯ ಕೂತ್ಕೊಂಡ್ಬಿಡಿ. ಅರ್ಥವಾಯ್ತಾ? ಇದು ನಿಶ್ಚಯ ಕೂತ್ಕೊಂಡ್ಮೇಲೆ ಎಲ್ಲರೂ ಕೂಡ ಒಬ್ಬರಿಂದ ಒಬ್ರು ಜ್ಞಾನಕ್ಕೆ ಬಂದರು. ಲಾಸ್ಟ್ಗೆ ಬಹುಶಃ ಇದೇ ಥರ ಎಲ್ರಿಗೂ ತೋರಿಸ್ಬೋದು ಅನ್ಸುತ್ತೆ. ಬಾಬಾ ಅವ್ರು ಹೇಳ್ತಾರಲ್ಲ, ಲಾಸ್ಟಲ್ಲಿ ಅದೇ ಇರುತ್ತೆ, ಸಾಕ್ಷಾತ್ಕಾರಗಳದೇ ಪಾರ್ಟ್ ಇರುತ್ತೆ ಅಂತ. ಈಗ ಆನ್ಲೈನ್ ಸೇವೆ ನಡೀತಾ ಇದೆ, ಇದು ಮುಗಿದ ಮೇಲೆ ಅದೇ ಇರುತ್ತೆ ಅನ್ಸುತ್ತೆ. मैं तो विश्व का मालिक बनता हूँ, बाबा का प्रवेश हो गई, बस बाबा ये सब आप ही ले लो. ಶಿವ ಬಾಬಾ ಎಂಟ್ರಿ ಆದರು ಬ್ರಹ್ಮ ಬಾಬಾ ಅವರಲ್ಲಿ. ಮತ್ತೆ ಬ್ರಹ್ಮ ಬಾಬಾ ಹೇಳಿದ್ರು, ಬಾಬಾ ಇದೆಲ್ಲ ನಿಂದೆ, ನನಗೇನು ಬೇಡ, ನೀವೇ ತೊಗೊಂಡ್ಬಿಡಿ. ಹಮ್ಕೋತು ವಿಶ್ವಕ್ಕೆ ಬಾದಶಾಹಿ. ಅವ್ರಿಗೆ ಗೊತ್ತಾಗೋಯ್ತು, ನನಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗ್ತಾ ಇದೆ, ಅದನ್ನೇ ಕೊಡು. तुम भी यहाँ सौदा करने आए हो ना, जो ज्ञान उठाते हैं उनका फिर मुक्ति भक्ति छूट जाते हैं. ಏನೆಲ್ಲ ನೀವು ಜ್ಞಾನ ತೆಗೆದುಕೊಂತೀರಾ, ಆ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಜ್ಞಾನ ಪ್ರಾಪ್ತಿ ಆದಮೇಲೆ ಭಕ್ತಿ ಬಿಡುಗಡೆ ಆಗುತ್ತೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯವಾಗಿರುವಂಥ ಸಾರಾಂಶ ಆಗಿದೆ. दैवी गुण धारणा कर श्रीमत पर भारत की सच्ची सेवा करनी है. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೀಮತದ ಆಧಾರದ ಮೇಲೆ ಸತ್ಯ ಸೇವೆಯನ್ನು ಮಾಡಬೇಕು. अपना भारत का और सारे विश्व का कल्याण बहुत बहुत रुचि से करना. ನಿಮ್ಮ ಕಲ್ಯಾಣನೂ ಮಾಡಬೇಕು, ಭಾರತ ದೇಶದ್ದು ಕಲ್ಯಾಣ ಮಾಡಬೇಕು, ಸತ್ಯವಾದಂಥ ಸೇವೆ ಮಾಡಬೇಕು ಬಾಬಾ ಡೈರೆಕ್ಷನ್ ಮೇಲೆ. ಈ ಒಂದು ವಿಶ್ವ ಕಲ್ಯಾಣದ ಸೇವೆಯಲ್ಲಿ ತುಂಬ ಶ್ರದ್ಧೆಯಿಂದ ಮಾಡಿ. ड्रामा की अनादि अविनाशी नूंद को यथार्थ समझ कोई भी टाइम वेस्ट करने वाला पुरुषार्थ नहीं करना. ಈ ನಾಟಕದ್ದು ಅನಾದಿ ಅವಿನಾಶಿ ನಾಟಕ ಫಿಕ್ಸ್ ಆಗಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವುದೇ ಟೈಮನ್ನು ವೇಸ್ಟ್ ಮಾಡಬೇಡಿ, ಪುರುಷಾರ್ಥನ ಮಾಡಬೇಡಿ. ವೇಸ್ಟ್ ಮಾಡೋವಂಥದ್ದು ವ್ಯರ್ಥ ಕೈಯಾಲತ್ತಿ ನಹಿ ಚಲಾನೆ. ಬುದ್ಧಿನಲ್ಲಿ ವ್ಯರ್ಥ ಆಲೋಚನೆಗಳು ಬರ್ಕೊಡೋದು वरदान. एकाग्रता के अभ्यास द्वारा एक रस स्थिति बनाने वाले सर्वसिद्धि स्वरूप भव. ಏಕಾಗ್ರತೆಯ ಅಭ್ಯಾಸದಿಂದ ಏಕರಸ ಸ್ಥಿತಿಯನ್ನು ರೂಪಿಸ್ಕೊಳ್ಳುವಂಥವ್ರು ಸರ್ವಸಿದ್ಧಿ ಸ್ವರೂಪರು ಹಾಗಿರಿ. ಜहाँ ಏಕಾಗ್ರತಾ ಹೇ ವहाँ ಸ್ವತಃ ಏಕರಸ ಸ್ಥಿತಿ ಹೇ. ಎಲ್ಲಿ ಏಕಾಗ್ರತೆ ಇರುತ್ತೆ ಅಲ್ಲಿ ಸ್ವತಃವಾಗಿ ಏಕರಸ ಸ್ಥಿತಿ ಇರುತ್ತೆ. ಏಕಾಗ್ರತಾ ಸೆ ಸಂಕಲ್ಪ ಬೋಲ್ ಕರ್ಮ ಕಾ ವ್ಯರ್ಥ ಸಮಾಪ್ತ ಹೋ ಜಾತಾ ಹೈ. ಏಕಾಗ್ರತೆಯಲ್ಲಿದ್ದು ಸಂಕಲ್ಪ ಮಾತು ಕರ್ಮ ಯಾವಾಗ ಏಕಾಗ್ರವಾಗಿ ಇಟ್ಕೊಂಡಿರ್ತೀವಿ ಆವಾಗ ವ್ಯರ್ಥ ಸಮಾಪ್ತಿ ಆಗೋಗುತ್ತೆ. ಅಂದರೆ ಸಂಕಲ್ಪ ವೇಸ್ಟ್ ಹೊರಟೋಗುತ್ತೆ, ಮಾತಿನಲ್ಲಿ ವೇಸ್ಟ್ ಹೊರಟೋಗುತ್ತೆ, ಕರ್ಮ ವೇಸ್ಟ್ ಹೊರಟೋಗುತ್ತೆ. ಅವ್ರ ಸಮರ್ಥಪನ್ ಆ ಜಾತ, ಆವಾಗ ಸಮರ್ಥತೆ ಅನ್ನೋದು ಜೀವನದಲ್ಲಿ ಬಂದ್ಬಿಡುತ್ತೆ. ಏಕಾಗ್ರತಾ ಅರ್ಥಾತ್ ಏಕ ಹಿ ಶ್ರೇಷ್ಠ ಸಂಕಲ್ಪ ಸ್ಥಿತರ. ಏಕಾಗ್ರತೆ ಅಂದರೆ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗಿರೋದು. जिस एक बीज रूप संकल्प में सारा वृक्ष विस्तार समाया हुआ. ಈ ಒಂದು ಬೀಜ ಸ್ವರೂಪದಲ್ಲಿ ಸಂಕಲ್ಪದಲ್ಲಿ ಟೋಟಲ್ ವೃಕ್ಷ ಅನ್ನುವಂಥ ವಿಸ್ತಾರ ಅನ್ನೋದು ಅಡಕವಾಗಿದೆ. ಏಕಾಗ್ರತಾ ಕೋ ಬಡಾವೋ ತೋ ಸರ್ವ ಪ್ರಕಾರ ಕಿ ಹಲ್ಚಲ್ ಸಮಾಪ್ತ ಹೋ ಜಾಯೆಂಗೆ.
ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗಿ ಅನೇಕ ಪ್ರಕಾರದ ಏನಿದೆ ವ್ಯರ್ಥ ಹಲ್ಚಲ್ ಸಮಾಪ್ತಿ ಆಗೋಗುತ್ತೆ. ಸಬ್ ಸಂಕಲ್ಪ ಬೋಲ್ ಅವ್ರ ಕರ್ಮ ಸಹಜ ಸಿದ್ಧ ಹೋ ಜಾಯಂಗೆ. ಎಲ್ಲ ಪ್ರಕಾರದ ಸಂಕಲ್ಪಗಳು, ಮಾತುಗಳು, ಕರ್ಮಗಳು ಸಹಜವಾಗಿ ಸಿದ್ಧಿ ಆಗ್ತಾ ಹೋಗುತ್ತೆ. ಇಸ್ಕೆಲಿ ಏಕಾಂತವಾಸಿ ಬನೋ. ಅದಕ್ಕೋಸ್ಕರ ಏನಾಗಬೇಕಾಗಿದೆ? ಏಕಾಂತವಾಸಿಗಳು ಆಗಬೇಕಾಗಿದೆ. ಸ್ಲೋಗನ್ ಏಕ್ ಬಾರ್ ಕಿ ಹುಯಿ ಗಲ್ತಿ ಕೋ ಬಾರ್ ಬಾರ್ ಸೋಚನಾ ಅರ್ಥಾತ್ ದಾಗಾ ಪರ್ ದಾಗ್ ಲಗಾನ, ಇಸ್ಲಿಯೇ ಬೀಟಿ ಕೋ ಬಿಂದಿ ಲಗಾವ್. ಒಂದ್ಸಲ ಆಗೋಗಿರೋ ಮಿಸ್ಟೇಕನ್ನು ಪದೇ ಪದೇ ಯೋಚನೆ ಮಾಡೋದು ಅಂದರೆ ಅರ್ಥ ಏನಪ್ಪ ಅಂದರೆ ಕಲೆ ಮೇಲೆ ಕಲೆ ಹಾಕೋದು, ಅಂದರೆ ಇನ್ನು ಅದನ್ನು ಹೆಚ್ಚಿಸ್ಕೊಳ್ಳೋದು. ಅದರಿಂದ ಕಳೆದೋಗಿರೋದಕ್ಕೆ ಬಿಂದು ಇಟ್ಬಿಟ್ಟು ಪುರುಷಾರ್ಥ ಮಾಡ್ತಾ ಹೋಗಿ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.